ನಮಸ್ಕಾರ ಗೆಳೆಯರೇ. ನೆಲದ ಮೇಲಿನ ಯುದ್ಧಗಳಲ್ಲಿ ಶಸ್ತ್ರಾಸ್ತ್ರಗಳ ರೂಪದ ಸೈನ್ಯದ ಮಹಾಬಲಶಾಲಿ ಆನೆಯು ಈಗ ತನ್ನ ಬಲದಲ್ಲಿ ಭಾರಿ ಬದಲಾವಣೆಯೊಂದಿಗೆ ಶತ್ರುಗಳ ಎದೆಯನ್ನು ತುಳಿಯೋದಕ್ಕೆ ಸಿದ್ಧವಾಗಲಿದೆ. ಭಾರತೀಯ ಸೇನೆಯ ಹೆಮ್ಮೆಯಾಗಿ ಮಾರ್ಪಟ್ಟಿರುವ T-90 ಟ್ಯಾಂಕುಗಳ ಬಗ್ಗೆ ನಮ್ಮ ರಕ್ಷಣಾ ಸಚಿವಾಲಯವು ಈ ಟ್ಯಾಂಕ್ಗೆ ಉತ್ತೇಜನ ನೀಡುವ ನಿರ್ಧಾರವನ್ನು ತೆಗೆದುಕೊಂಡಿದ್ದು, ಈ ಟ್ಯಾಂಕ್ನ ಹೃದಯವನ್ನು ಅಂದರೆ ಎಂಜಿನ್ ಅನ್ನು ಬದಲಾಯಿಸುವುದಕ್ಕಾಗಿ ರಕ್ಷಣಾ ಸಚಿವಾಲಯವು ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದೆ. ಶತ್ರು ಪ್ರದೇಶದಲ್ಲಿ ಮುಖಾಮುಖಿ ಯುದ್ಧದಲ್ಲಿ ಈ ಟ್ಯಾಂಕುಗಳು ಅತ್ಯಂತ ಶಕ್ತಿಶಾಲಿ ಅಂತ ಸಾಬೀತುಪಡಿಸುತ್ತವೆ. ರಕ್ಷಣಾ ಸಚಿವಾಲಯದ ರಕ್ಷಣಾ ಖರೀದಿ ಮಂಡಳಿಯು T-90 ಟ್ಯಾಂಕ್ಗಾಗಿ ಹೆಚ್ಚು ಶಕ್ತಿಶಾಲಿ ಎಂಜಿನ್ ಖರೀದಿಸುವುದಾಗಿ ಅನುಮೋದನೆ ನೀಡಿದೆ. ಈಗ ಈ T-90 ಟ್ಯಾಂಕ್ ಅಲ್ಲಿ ಬದಲಾವಣೆಗಳನ್ನು ಮಾಡುವ ಮೂಲಕ ಸದ್ಯಕ್ಕಿರುವ 1000 ಹಾರ್ಸ್ ಪವರ್ ಎಂಜಿನ್ ಅನ್ನ 1350 ಹಾರ್ಸ್ ಪವರ್ ಎಂಜಿನ್ ಒಂದಿಗೆ ಬದಲಾಯಿಸಲಾಗುತ್ತದೆ. ಇದರಿಂದ ಹೈ ಆಲ್ಟಿಟ್ಯೂಡ್ ಏರಿಯಾದಲ್ಲಿ ಟ್ಯಾಂಕುಗಳ ಮೊಬೈಲಿಟಿಯನ್ನು ಇದು ಬಹಳಷ್ಟು ಹೆಚ್ಚಿಸುತ್ತದೆ. ನಿಮ್ಗಿದು ಗೊತ್ತಿರಬಹುದು, ಭಾರತೀಯ ಸೇನೆಯು ಹೈ ಆಲ್ಟಿಟ್ಯೂಡ್ ಪ್ರದೇಶಗಳಿಗೆ ಹೈ ಪರ್ಫಾರ್ಮೆನ್ಸ್ ಟ್ಯಾಂಕುಗಳನ್ನು ಬಯಸ್ತಾ ಇತ್ತು ಅಂತ. ಸೈನ್ಯದ ಅವಶ್ಯಕತೆಗೆ ಅನುಗುಣವಾಗಿ ಟ್ಯಾಂಕುಗಳಲ್ಲಿ ಅನೇಕ ಬದಲಾವಣೆಗಳನ್ನು ಕೂಡ ಮಾಡಲಾಗಿತ್ತು. ಹಾಗೂ ಇಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಈ ಟ್ಯಾಂಕುಗಳನ್ನು ಹಗುರವಾಗಿರುವ ಹಾಗೆ ಮಾಡಲಾಗಿದ್ದು. ಯಾಕಂದರೆ ಇದರಿಂದ ಅವುಗಳನ್ನು ಕೇವಲ ಎತ್ತರದ ಬೆಟ್ಟಗಳಿಗೆ ಸಾಗಿಸಲು ಅಷ್ಟೇ ಅಲ್ಲದೆ ಹೈ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಸಾಧ್ಯವಾಗಲಿ ಅಂತ. ನಿಮ್ಗೆ ಹೇಳೋದಾದರೆ ಭಾರತವು ರಷ್ಯಾದಿಂದ T-90 ಟ್ಯಾಂಕುಗಳನ್ನು ಖರೀದಿಸಿದ್ದು 2003ರಿಂದ ಸೇನೆಯ ಪ್ರಮುಖ ಯುದ್ಧ ಟ್ಯಾಂಕ್ಗಳಲ್ಲಿ ಇದು ಒಂದಾಗಿದೆ. ಪ್ರಸ್ತುತ ನಾವು ಭಾರತೀಯ ಸೇನೆಯಲ್ಲಿರುವ ಈ T-90 ಟ್ಯಾಂಕುಗಳ ಸಂಖ್ಯೆಯನ್ನು ನೋಡುವುದಾದರೆ ಇವುಗಳ ಸಂಖ್ಯೆ 1000ಕ್ಕಿಂತ ಹೆಚ್ಚು ಇದ್ದು, ಈ ಟ್ಯಾಂಕ್ ಅನ್ನು ಭಾರತ ಕೇವಲ ಪಾಕಿಸ್ತಾನ ಗಡಿಯಲ್ಲಿ ಅಷ್ಟೇ ಅಲ್ಲದೆ ಚೀನಾ ಗಡಿಯಲ್ಲಿ ಕೂಡ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಿದೆ. T-90 ಟ್ಯಾಂಕುಗಳ ವಿಶೇಷತೆಗಳ ಬಗ್ಗೆ ನಾವು ಹೇಳೋದಾದರೆ ಇದರ ಮಾರಕ ಕ್ಷಮತೆಯು 5 ಕಿಲೋಮೀಟರ್ ವರೆಗೆ ಇದ್ದು, ಹಗಲು ರಾತ್ರಿ ಮತ್ತು ಎಲ್ಲ ಹವಾಮಾನ ಪರಿಸ್ಥಿತಿಗಳಲ್ಲಿ ಬಹಳ ನಿಖರವಾಗಿ ಫೈರ್ ಮಾಡಬಹುದು. T-90ಯನ್ನು 125mm ಸ್ಮೂತ್ ಬೋರ್ ಗನ್ ಬ್ಯಾರೆಲ್ನೊಂದಿಗೆ ಅಳವಡಿಸಲಾಗಿದೆ. ವಿವಿಧ ರೀತಿಯ ಮ್ಯುನಿಷನ್ಸ್ ಹಾಗೂ ಗೈಡೆಡ್ ಮಿಸೈಲ್ಗಳನ್ನು ಕೂಡ ಇದರಿಂದ ಫೈರ್ ಮಾಡಬಹುದು. ಶತ್ರುಗಳ ಅಟ್ಯಾಕ್ ಅನ್ನು ತಪ್ಪಿಸುವುದಕ್ಕಾಗಿ ಇದು ವಿಶೇಷವಾದ ಅಡ್ವಾನ್ಸ್ಡ್ ಆರ್ಮ್ಡ್ ಪ್ರೊಟೆಕ್ಷನ್ ಅನ್ನು ಹೊಂದಿದೆ. ಈ ಟ್ಯಾಂಕ್ ಅನ್ನು ಭಾರತವು ರಷ್ಯಾದಿಂದ ಖರೀದಿಸಿದೆ. ಆದರೆ ಇದರ ಲೈಸೆನ್ಸ್ ಪ್ರೊಟೆಕ್ಷನ್ ಅಡಿಯಲ್ಲಿ ಈಗ ಭಾರತದಲ್ಲಿ ಇದನ್ನ ತಯಾರಿಸಲಾಗುತ್ತಿದೆ. ಇದು 1000 ಹಾರ್ಸ್ ಪವರ್ ಎಂಜಿನ್ ಒಂದಿಗೆ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಹುದು. ಇದರ ರೇಟ್ ಆಫ್ ಫೈರ್ ನಿಮಿಷಕ್ಕೆ 8 ರೌಂಡ್ಗಳು ಆಗಿದೆ. ಇದರ ಒಟ್ಟು ತೂಕ 46 ಟನ್ಗಳು ಇದ್ದು, ಟ್ರೈನ್ ರ್ಯಾಕುಗಳು ಮತ್ತು ವಾಯುಪಡೆಯ ವಿಮಾನಗಳ ಮೂಲಕ ಇದನ್ನ ಎಲ್ಲಿ ಬೇಕಾದರೂ ಸುಲಭವಾಗಿ ನಿಯೋಜಿಸಬಹುದು. ಇಲ್ಲಿ ಇನ್ನೊಂದು ವಿಷಯವೆಂದರೆ ಸೈನ್ಯಕ್ಕಾಗಿ ಈ ಟ್ಯಾಂಕ್ನಲ್ಲಿ ಬಹಳ ಸಮಯದಿಂದ ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗಿದ್ದು, ಮತ್ತೊಮ್ಮೆ ಈ T-90ಯನ್ನು ಓವರ್ ಹಾಲ್ ಮಾಡಲಾಗಿದೆ. ಓವರ್ ಹಾಲ್ನ ಅರ್ಥ ಕೂಲಂಕುಷ ಪರೀಕ್ಷೆ, ಅಂದರೆ ಎಲ್ಲಾ ಪಾರ್ಟ್ಸ್ಗಳನ್ನು ಓಪನ್ ಮಾಡುವುದು. ಪ್ರಸ್ತುತ ಸೈನ್ಯವು ಈಗ 1000 T-90 ಟ್ಯಾಂಕುಗಳ ಸುಮಾರು 39 ಯೂನಿಟ್ ಅನ್ನು ಹೊಂದಿದೆ. ಪ್ರತಿ ಯೂನಿಟ್ ಅಲ್ಲಿ ಸುಮಾರು 45 ಟ್ಯಾಂಕುಗಳು ಇರ್ತವೆ. ಇದರ ಹೊರತಾಗಿ ಸುಮಾರು 2000 T-72, 122 ಸ್ವದೇಶಿ MBT ಅರ್ಜುನ್ ಟ್ಯಾಂಕ್ ಹಾಗೂ ಸುಮಾರು 1100 ಇತರೆ ಟ್ಯಾಂಕುಗಳಿವೆ. ಭಾರತೀಯ ಸೇನೆಯ ಬಲವನ್ನು ಹೆಚ್ಚಿಸುವುದಕ್ಕಾಗಿ ಲೈಟ್ ಟ್ಯಾಂಕ್ ಜೋರಾವರನ್ನು ಸಹ ಖರೀದಿಸಲಾಗುತ್ತಿದೆ. ಯಾಕಂದ್ರೆ ಈಗ ಈ T-70 ಟ್ಯಾಂಕುಗಳು ಹಳೆದಾಗ್ತಾ ಹೋಗ್ತಾ ಇವೆ. ಮುಂಬರುವ ದಿನಗಳಲ್ಲಿ ಈ T-70 ಫ್ಯೂಚರ್ ರೆಡಿ ಕಾಂಬ್ಯಾಕ್ಟ್ ವೆಹಿಕಲ್ ನೊಂದಿಗೆ ಬದಲಾಯಿಸುವ ಯೋಜನೆಗಳಿದ್ದು, ಈ ಯೋಜನೆಯಲ್ಲಿ ಒಟ್ಟು 1800 ಟ್ಯಾಂಕುಗಳನ್ನು ಸೇನೆಯಲ್ಲಿ ಸೇರಿಸಿಕೊಳ್ಳಲಾಗುವುದು. ಗೆಳೆಯರೇ, ಭಾರತವು ವಿಶ್ವದ ಅತ್ಯಂತ ಶಕ್ತಿಶಾಲಿ ಸೈನ್ಯಗಳಲ್ಲಿ ಒಂದಾಗಿದ್ದು, ಚೀನಾ ಮತ್ತು ಪಾಕಿಸ್ತಾನವನ್ನ ಇದು ತನ್ನ ಸಾಮರ್ಥ್ಯ ಮತ್ತು ಬಲದಿಂದ ತಡೆದಿದೆ. ವಿಶೇಷವಾಗಿ ಪೂರ್ವ ಲಡಾಖ್ನಲ್ಲಿ ಭಾರತೀಯ ಸೇನೆಯು ಚೀನಾಗೆ ತನ್ನ ಟ್ಯಾಂಕುಗಳ ಎಂಥ ಒಂದು ಶಕ್ತಿಯನ್ನು ತೋರಿಸಿದೆ ಅಂದರೆ ಈ ಚೀನಾ ಅಲ್ಲಿಂದ ಹಿಮ್ಮೆಟ್ಟಬೇಕಾಯಿತು. ಈ ವಿಷಯದಲ್ಲಿ ಭಾರತೀಯ ಸೇನೆಯ T-72 ಮತ್ತು T-90 ಟ್ಯಾಂಕುಗಳು ಅಗ್ರಸ್ಥಾನದಲ್ಲಿವೆ. ಸೊ ಈಗ ಅವುಗಳ ಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ ನಮ್ಮ ರಕ್ಷಣಾ ಸಚಿವಾಲಯವು ಅವುಗಳಲ್ಲಿ ಶಕ್ತಿಶಾಲಿ ಎಂಜಿನ್ಗಳನ್ನು ಅಳವಡಿಸುವುದಕ್ಕಾಗಿ ನಿರ್ಧರಿಸಿದೆ. ಸೊ ಗೆಳೆಯರೇ, ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡೋದಾ, ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.